ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾವು ಇಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಯೂಟ್ಯೂಬ್ ಚಾನಲ್ ಗ್ಲೋಬಲ್ ಅನಿವಾಸಿ ಕನ್ನಡತಿ ಚಾನಲ್ಗೆ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಸಂಗೀತ. ನಾನು ಅಮೇರಿಕಾದಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ಒಂದ್ಸಲ ನನ್ನ ಕಂಟೆಂಟ್ನ ಚೆಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನಿಮ್ಮ ಪ್ರೀತಿಯ ಕನ್ನಡತಿಯನ್ನು ಹರಸಿ ಮತ್ತು ಹಾರೈಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಿದ್ದೀನಿ. ಸೊ ನಾನು ನಿಮಗೆಲ್ಲ ಹೇಳ್ದಾಗೇ ರೀಸೆಂಟಾಗಿ ನನಗೆ ಸೆಕೆಂಡ್ ಬೇಬಿ ಡೆಲಿವರಿ ಆಯಿತು. ಡೆಲಿವರಿ ಆದಮೇಲೆ ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಸ್ವಲ್ಪ ವೆಯ್ಟ್ ಗೇನ್ ಆಗಿರ್ತೀವಿ ಅಲ್ವಾ. ಸೊ ಹಾಗಾಗಿ ನಾನು ಈಗ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದೀನಿ. ಸೊ ಹಾಗಾಗಿ ನಂದು ಡೈಲಿ ರೂಟೀನ್ ಏನಿರುತ್ತೆ, ಎಷ್ಟು ಸ್ನ್ಯಾಕ್ಸ್ ತೊಗೊಳ್ತೀನಿ, ಎಷ್ಟು ಮೀಲ್ಸ್ ತೊಗೊಳ್ತೀನಿ, ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೊಳ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಿದ್ದೀನಿ. ಯಾರೆಲ್ಲ ಹೊಸದಾಗಿ ನೀವು ಮಾಮೀಸ್ ಇದ್ದೀರಾ ಅವ್ರಿಗೆ ಹೆಲ್ಪ್ ಆಗ್ಬೋದು, ಇಲ್ಲ ಒಂದು ಮೋಟಿವೇಶನ್ ಸಿಗ್ಬೋದು ಅನ್ನೋ ಕಾರಣಕ್ಕೆ ನೋಡೋಣ ಬನ್ನಿ ಏನೆಲ್ಲ ಇದೆ ನಂದು ರೂಟೀನ್ ಅಂತ. ಸೊ ನಂದು ಬೆಳಗ್ಗೆ ಎದ್ದ ತಕ್ಷಣ ಮುಂಚೆ ಹೇಗಿರೋದು ಅಂತಂದರೆ, ಫ್ರೆಶ್ ಅಪ್ ಎಲ್ಲ ಆದಮೇಲೆ ಯೂಶ್ವಲ್ ಆಗಿ ನಾನು ಟೀ ಕುಡಿತಾ ಇದ್ದೆ, ಮಿಲ್ಕ್ ಆ್ಯಂಡ್ ಶುಗರಿಂದ ಮಾಡಿರೋವಂಥದ್ದು. ಬಟ್ ಈಗ ಕಂಪ್ಲೀಟ್ಲಿ ಟೀ ವಿತ್ ಮಿಲ್ಕ್ ಆ್ಯಂಡ್ ಶುಗರ್ ನಾನು ತೊಗೊಳ್ತಾ ಇಲ್ಲ, ಗ್ರೀನ್ ಟೀ ತೊಗೊಳ್ತಾ ಇದ್ದೀನಿ. ಅದು ಗ್ರೀನ್ ಟೀ ಯಾವಾಗ ತೊಗೊಳ್ತೀನಿ ಅಂತ ಅನ್ನೋದನ್ನು ಹೇಳ್ತೀನಿ. ಬಟ್ ಎದ್ದ ತಕ್ಷಣ ನಾನು ತೊಗೊಳ್ಳೋದೇನು ಅಂತಂದರೆ ಸ್ಪ್ರೌಟೆಡ್ ಮೇಥಿ ಸೀಡ್ಸ್ನ ತೊಗೊಳ್ತೀನಿ, ಒಂದು 15ರಿಂದ 20 ಗ್ರಾಮ್. ಅದು ಮಾಡಬೇಕಂದ್ರೆ ಸ್ವಲ್ಪ ಪ್ರಿಪ್ರೇಷನ್ ಆಗುತ್ತಲ್ವ. ಫಸ್ಟ್ ಡೇ ನಾವು ಸೋಕ್ ಮಾಡಿ ಇಟ್ಕೋಬೇಕು ಮೇಥಿ ಸೀಡ್ಸ್ನ. ಅದಾದಮೇಲೆ ನೆಕ್ಸ್ಟ್ ಡೇ ನಮಗೆ ಒಂದು ದಿನ ಪೂರ ರಾತ್ರಿ ನಾವು ತೆಗೆದಿಟ್ರೆ ಅದು ಸ್ಪ್ರೌಟೆಡ್ ಮೇಥಿ ಸೀಡ್ಸ್ ಆಗುತ್ತೆ ನಮಗೆ. ಬಟ್ ಅದು ಏನಾದರೂ ಇಲ್ಲ ಅಂತಂದರೆ ನುಗ್ಗೆಕಾಯಿ ಸೊಪ್ಪಿರುತ್ತಲ್ವ, ಆ ಸೊಪ್ಪಿನ ಪೌಡರ್ ಬರುತ್ತೆ ಆ್ಯಕ್ಚುಲಿ. ಸೊ ಅದರದ್ದು ನಾನು ಜ್ಯೂಸ್ ಕುಡಿತೀನಿ, ಅಂದರೆ ಜಸ್ಟ್ ಒಂದು 100 ml ಹಾಗೆ. ಇದು ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ನಾನು ತೊಗೊಳ್ಳೋದು. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಒಂದು 2 ಆಪ್ಷನ್ಸ್ ಇಟ್ಕೊಂಡಿದ್ದೀನಿ. ಒಂದು ಎಗ್ಗಿಂದ ಏನಾದರೂ ಒಂದು ಆಮ್ಲೆಟ್ ಆಗಿರ್ಬೋದು, ಇಲ್ಲ ಬಾಯ್ಲ್ಡ್ ಎಗ್ ಹಾಗೆ ತೊಗೊಳ್ತೀನಿ. ಅದು ಎಷ್ಟು ಎಗ್ಗು ಅಂತಂದರೆ ಒಂದು 4 ಎಗ್ಗು. 4 ಎಗ್ಗಲ್ಲಿ 2 ಎಗ್ಗು ಫುಲ್ಲು, ಇನ್ನು ಒಂದು 2 ಎಗ್ಗು ಓನ್ಲಿ ವೈಟ್ಸ್ ಅಷ್ಟೇ ತೊಗೊಳ್ತೀನಿ, ಎಲ್ಲೋ ತೊಗೊಳ್ಳೋದಿಲ್ಲ. ಕೆಲವೊಂದು ಸಲ ಬಾಯ್ಲ್ಡ್ ಮಾಡಿ ತೊಗೊಳ್ತೀನಿ, ಇಲ್ಲ ಅಂತಂದರೆ ಕೆಲವೊಂದು ಸಲ ನಾನು ಆಮ್ಲೆಟ್ ಮಾಡಿ ತೊಗೊಳ್ತೀನಿ. ಆಮ್ಲೆಟಲ್ಲೇನು ಜಾಸ್ತಿ ಏನು ಆ್ಯಡ್ ಮಾಡ್ಕೊಳ್ಳಲ್ಲ, ಜಸ್ಟ್ ಒಂದು ಸ್ವಲ್ಪ ಆನಿಯನ್ನು ಮತ್ತು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಅಷ್ಟೇ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇನ್ನೊಂದು ಬ್ರೇಕ್ಫಾಸ್ಟ್ ಆಪ್ಷನ್, ಇವಾಗ ನನ್ನ ಹತ್ರ ಎಗ್ ಇಲ್ಲ ಅಂತಂದರೆ ಏನು ತೊಗೊಳ್ತೀನಿ ಅಂದರೆ, ನನ್ನ ಬ್ಯಾಕಪ್ ಪ್ಲ್ಯಾನ್ ಏನಿರುತ್ತೆ ಅಂತಂದರೆ ಪೆಸರಟ್ಟು ಮಾಡ್ತೀವಲ್ವ. ಸೊ ಪೆಸರಟ್ಟು ಒಂದು 2 ದೋಸೆ ಅಷ್ಟೇ ತೊಗೊಳ್ತೀನಿ ನಾನು, ಅಂದರೆ 55 ಗ್ರಾಮ್ಸ್ ಇರಬೇಕು ಟೋಟಲ್, ಆ ಥರದ ಒಂದೊಂದು ಡಯಟ್ ಪ್ಲ್ಯಾನ್ ಇದೆ. ಸೊ ಹಾಗಾಗಿ ನಾನು 2ಕ್ಕಿಂತ ಜಾಸ್ತಿ ತೊಗೊಳ್ಳಲ್ಲ. ಸೊ ಪೆಸರಟ್ಟು 2 ತೊಗೊಳ್ತಿದ್ದೀನಿ ಅಂತಂದರೆ ಅದನ್ನು ಆನಿಯನ್ ಚಟ್ನಿ ಆಗಿರ್ಬೋದು, ಇಲ್ಲ ಕೊಕೊನಟ್ ಚಟ್ನಿ ಆಗಿರ್ಬೋದು, ಇಲ್ಲ ಆನಿಯನ್ ಟೊಮೆಟೊ ಚಟ್ನಿ ಅಂಥದ್ದನ್ನು ಮಾಡಿ ಇಟ್ಕೊಂಡಿರ್ತೀನಿ. ಸೊ ಈ ಥರ ನಂದು ಕಾಂಬಿನೇಷನ್ ಇರುತ್ತೆ. ಐದರ್ ಎಗ್ ಆಗಿರ್ಬೋದು, ಇಲ್ಲ ಅಂದರೆ ಪೆಸರಟ್ಟು ಆಪ್ಷನ್ ಅಷ್ಟೇ ನನಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಅಂತ ಹೇಳಿಬಿಟ್ಟು ಫೈಬರ್ ಬೇಕಲ್ವ ನಮ್ಮ ಬಾಡಿಗೆ. ಸೊ ಹಾಗಾಗಿ ಕ್ಯಾರೆಟ್ ಜ್ಯೂಸ್ ಆಗಿರ್ಬೋದು, ಇಲ್ಲ ಬೀಟ್ರೂಟ್ ಜ್ಯೂಸ್ ಅಥವಾ ಗೂಸ್ಬೆರಿ ಜ್ಯೂಸ್ ತೊಗೊಳ್ತೀನಿ. ಅದನ್ನು ತುಂಬ ಲಿಮಿಟೆಡಾಗಿ 100 ml ಅಲ್ಲಿ ಹಾಗೆ ತೊಗೊಳ್ತೀನಿ. ಸೊ ಇದಾದಮೇಲೆ ಲಂಚ್ ಮತ್ತು ಡಿನ್ನರ್ ನಂದು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಲಂಚ್ಗೆ ನಾನು ಯೂಶ್ವಲಾಗಿ ಮಿಲೆಟ್ಸ್ ಆಗಿರ್ಬೋದು, ಇಲ್ಲ ಬ್ರೌನ್ ರೈಸ್, ಇಲ್ಲ ಅಂದರೆ ರಾಗಿ ಮುದ್ದೆ, ಇಲ್ಲ ಅಂದರೆ ಜೋಳದ ಮುದ್ದೆ. ನನಗೆ ಜೋಳದ ರೊಟ್ಟಿ ಮಾಡೋಕ್ಕೆ ಬರೋಲ್ಲ, ಸೊ ಹಾಗಾಗಿ ನಾನು ಮುದ್ದೆನೇ ಮಾಡ್ಕೊಳ್ತೀನಿ. ಸೊ ಇದ್ರ ಜೊತೆ ಕಾಂಬಿನೇಷನ್ ನಾನು ಚಿಕ್ ಪೀಸ್ ಕರಿ ತೊಗೊಳ್ತೀನಿ, ಗ್ರೇವಿನ. ಅದು ಕೂಡ ಒಂದು 70 ಗ್ರಾಮ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನೂ ತೊಗೊಳ್ಳೋದಿಲ್ಲ. ಮತ್ತು ಇದು ಮುದ್ದೆ ಆಗಿರ್ಬೋದು ಅಥವಾ ಬ್ರೌನ್ ರೈಸ್ ಅಥವಾ ಮಿಲೆಟ್ಸ್ ಏನೇ ತೊಗೊಂಡ್ರೂ ಕೂಡ ಅದು ಒಂದು 55 ಗ್ರಾಮ್ಸ್ ಅಷ್ಟು ತೊಗೊಳ್ತೀನಿ. ಇದ್ರ ಜೊತೆ ವೆಜ್ಜೀಸ್ ತೊಗೊಳ್ತೀನಿ, ಲೆಟ್ಯೂಸ್ ಆಗಿರ್ಬೋದು, ಕುಕುಂಬರ್ ಮತ್ತು ಸ್ಪಿನಾಚ್ ಅಥವಾ ಕ್ಯಾರೆಟ್ ಹಾಗೆ. ಸೊ ಇನ್ ಬಿಟ್ವೀನ್ ಲಂಚ್ ಆ್ಯಂಡ್ ಡಿನ್ನರ್ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗುತ್ತಲ್ವ. ಸೊ ಹಾಗಾಗಿ ಒಂದು ಲೈಟಾಗಿ ಸ್ನ್ಯಾಕ್ ತೊಗೊಳ್ತೀನಿ. ನಟ್ಸ್ ತೊಗೊಳ್ತೀನಿ, ಯೂಶ್ವಲಾಗಿ ಆಲ್ಮಂಡ್ಸ್ ಮತ್ತು ಬ್ರೆಜಿಲ್ ನಟ್ಸ್ ಅಂತ ಬರುತ್ತೆ ಅದನ್ನು. ಇದ್ರ ಜೊತೆಗೆ ಒಂದು ಸೀಸ್ನಲ್ ಫ್ರೂಟ್, ಬಟ್ ನಾನು ಯೂಶ್ವಲಿ ಕಿವಿ ಫ್ರೂಟ್ ಹಾಕಿ ತೊಗೊಳ್ತೀನಿ ಅಷ್ಟೇ. ಬಟ್ ಓವರಾಲ್ ಆಗಿ ವೆಯ್ಟ್ ಲಾಸ್ ಜರ್ನಿ ಹೇಗೆ ನಡೀತಿದೆ ಅಂತ ಮುಂದಿನ ವ್ಲಾಗಲ್ಲಿ ತಿಳಿಸ್ತೀನಿ. ಬಾಯ್.